ಸಾರಿಗೆ ಇಲಾಖೆ ಬಳಿ ಕೆಲಸಗಾರರೇ ಇಲ್ವಾ? ಕೆಕೆಆರ್ಟಿಸಿ ಹೊರಗುತ್ತಿಗೆ ನೌಕರರಿಗೆ ಸಂಬಳವೇ ಇಲ್ಲ. ನಮ್ಮ ಸಾರಿಗೆ ಇಲಾಖೆ ಅಷ್ಟೊಂದು ಸಾಧನೆ ಮಾಡಿದೆ, ದೇಶದಲ್ಲಿಯೇ ನಮ್ಮ ಸಾರಿಗೆ ಇಲಾಖೆ ನಂಬರ್ 1 ಅಂತ ಹೇಳುವ ಸಾರಿಗೆ ಸಚಿವರೇ ಒಮ್ಮೆ ಇಲ್ಲಿ ನೋಡಿ. ಕರ್ನಾಟಕ ರಸ್ತೆ ಸಾರಿಗೆ ವಾಹನ ಓಡಿಸೋಕೆ ಚಾಲಕರು ಮತ್ತು ನಿರ್ವಾಹಕರೇ ಇಲ್ವಂತೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದ ಭಾಗದಲ್ಲಂತೂ ಗುತ್ತಿಗೆ ಆಧಾರದಲ್ಲಿ ನೌಕರರನ್ನ ಭರ್ತಿ ಮಾಡಿಕೊಳ್ಳಲಾಗಿದೆ. ಆದ್ರೆ ಕಳೆದ 2 ತಿಂಗಳಿಂದ ರಾತ್ರಿ ಹಗಲು ಎನ್ನದೆ ಕೆಲಸ ಮಾಡಿದ ನೌಕರರಿಗೆ ಸಂಬಳವೇ ನೀಡಿಲ್ಲ ನೋಡಿ. ಅದರಲ್ಲೂ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದ ಖಾಸಗಿ ನೌಕರಸ್ಥರು ಇದೀಗ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. 9 ಜಿಲ್ಲೆಗಳ ಹೊರಗುತ್ತಿಗೆ ಸಾರಿಗೆ ನೌಕರರು ಖಾಸಗಿ ಏಜೆನ್ಸಿ ಮೂಲಕ ನೇಮಕ ಆದವರ ಸಂಕಷ್ಟ. ಎಸ್, ಸಾರಿಗೆ ನಿಗಮದ 9 ಜಿಲ್ಲೆಗಳಲ್ಲಿ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲ ಖಾಸಗಿ ಏಜೆನ್ಸಿ ಮೂಲಕ ನೇಮಕಗೊಂಡಿದ್ದಾರೆ. ಆದ್ರೆ ದೇವರು ಹೊರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಎಂಬ ದುಸ್ಥಿತಿ ಇಲ್ಲಿನ ನೌಕರಸ್ಥರದ್ದು. ಅದರಂತೆ ಅವರು ಕೆಲವು ಈಗಾಗಲೇ ಹಡಗಲಿ ಘಟಕದಾಗ ಕೆಲವು ಚಾಲಕರು ಕಳೆದ 2 ತಿಂಗಳಿಂದ ಅವರು ಸಂಬಳ ತೊಂದರೆ ಆಗಿದೆ PF ಅಂತ ಅವರು ಸ್ವಲ್ಪ ಪ್ರತಿಭಟನೆ ಮಾಡಿದ್ರು. ಆ ಸಮಯದಲ್ಲಿ ನಾವು ಅಂದರೆ ಜನವರಿ ಸಂಬಳನ ಅವರು ಲೇಟಾಗಿ ಕೊಟ್ಟಿರಲಿಲ್ಲ. ಅದನ್ನು ನಾವು ಅವ್ರಿಗೆ ಫಾಲೋ ಅಪ್ ಮಾಡಿ ಎಚ್ಚರಿಕೆ ನೀಡಿ ಮತ್ತು ನೋಟಿಸ್ಗಳನ್ನು ಕೊಟ್ಟ ಮೇಲೆ ಅವರು ಜನವರಿದು ಕೊಟ್ಟರು. ಅದಾದಮೇಲೆ ಫೆಬ್ರವರಿ ಪೇಡಿಂಗ್ ಮಾರ್ಚ್ ಅಂತ ಇರ್ತದೆ. ಫೆಬ್ರವರಿ ಪೇಡಿಂಗ್ ಮಾರ್ಚನ್ನು ಕೂಡ ನಿಗದಿತ ಟೈಮಲ್ಲಿ ಕೊಟ್ಟಿದ್ದಾರೆ. ಕೇವಲ ಜನವರಿ ಸಂಬಳ ಏನಿತ್ತು ಅದು ಒಂದು 15 ದಿವಸ ಅವರಿಗೆ ಲೇಟಾಗಿ ಕೊಟ್ಟಿದ್ದಾರೆ. ಅದನ್ನು ನಾವು ಫಾಲೋ ಅಪ್ ಮಾಡಿಕೊಟ್ಟಿದ್ದೀವಿ. ಇಲ್ಲಿನ ಕೆಕೆಆರ್ಟಿಸಿ ಗುತ್ತಿಗೆ ನೌಕರಸ್ಥರು ದಿನಕ್ಕೆ ಸಾವಿರಾರು ಕಿಲೋಮೀಟರ್ ಬಸ್ ಓಡಾಡಿಸುತ್ತಾರೆ. ಆದ್ರೆ ಇವರಿಗೆ ಸರಿಯಾದ ಸಮಯಕ್ಕೆ ವೇತನ ಸಿಗ್ತಿಲ್ಲ. ಇನ್ನು ಕಳೆದ 3 ವರ್ಷಗಳಿಂದ ಖಾಸಗಿ ಏಜೆನ್ಸಿ ಈ ನೌಕರರಿಗೆ PF ಕೂಡ ಕಟ್ಟಿಲ್ವಂತೆ. ಸರ್ಕಾರ ಹಣ ಮಂಜೂರು ಮಾಡಿದ್ರು ಖಾಸಗಿ ಏಜೆನ್ಸಿ ಅವರು ಹಣ ನೀಡದೆ ಸಾರಿಗೆ ಸಿಬ್ಬಂದಿಗಳಿಗೆ ಸತಾಯಿಸ್ತಿದ್ದಾರೆ. PF ಸಂಬಂಧಪಟ್ಟವರು ಕೂಡ ಕೆಲವು ಚಾಲಕರು ನಮಗೆ PF ಕರೆಕ್ಟಾಗಿ ಕ್ರೆಡಿಟ್ ಆಗಿದೆ ಇಲ್ಲ ಅನ್ನೋದು ಮಾಹಿತಿ ಕೊಡ್ತಾ ಇಲ್ಲ. ಅವರು ನಾವು ಅವರು ಏಜೆನ್ಸಿ ಅವರು ಕೇಳಿದ್ರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಖಾಸಗಿ ಚಾಲಕರು ನಮಗೆ ಕೆಲವು ಚಾಲಕರು ಮೌಖಿಕವಾಗಿ ದೂರು ನೀಡಿದ್ರು. ಅದರಂತೆ ಅವರಿಗೆ ನಾವು ನೋಟಿಸ್ಗಳನ್ನು ಕೊಟ್ಟಾಗ ಅವ್ರೇನು ಹೇಳ್ತಾ ಇದ್ದಾರೆ, ನಮಗೆ ಒಂದು ಬಲ್ಕಾಗಿ 121 ಡಿಪೋದಲ್ಲಿ ಒಂದು 25 ಜನ ಚಾಲಕರು ಖಾಸಗಿ ಚಾಲಕರು ಇದ್ದಾರೆ. ಅವ್ರದ್ದು ಒಂದು ಸ್ಲಿಪ್ ಕೊಡ್ತಾ ಇದ್ದಾರೆ, ನಾನು ಇಂಥದ್ದು ಅವ್ರದ್ದು PF ರೆಮಿಟ್ ಮಾಡಿದ್ದೇನೆ ಅಂತ ಹೇಳಿದ್ರು. ಅದನ್ನು ನಾವು ಇಂಡಿವಿಜುವಲ್ ಆಗಿ ನೀವು ರೆಮಿಟೆನ್ಸ್ ಮಾಡಿದ್ದನ್ನು ನಮಗೆ ಡೀಟೇಲ್ಸ್ ಕೊಡಿ ಅಂತ ಪದೇ ನೋಟಿಸ್ ಕೊಟ್ಟಿದ್ದೀವಿ. ಈಗ ಅದಾದಮೇಲೆ ಅವರು ಅವ್ರದ್ದು ಪೀರಿಯಡು ಮುಗಿಯಾಕೆ ಬರ್ತಾ ಇದೆ. ಈಗ ಅಷ್ಟರೊಳಗೆ ನಾನೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ. ವಿಜಯನಗರದಲ್ಲಿ 128 ಸಾರಿಗೆ ಹೊರಗುತ್ತಿಗೆ ನೌಕರಸ್ಥರು. ವಿಜಯನಗರ ಜಿಲ್ಲೆಯೊಂದರಲ್ಲೇ 128 ಸಾರಿಗೆ ಹೊರಗುತ್ತಿಗೆ ನೌಕರಸ್ಥರಿದ್ದಾರೆ. ಕಳೆದ 3 ವರ್ಷಗಳಿಂದ PF ತುಂಬಿಲ್ಲ, ಕೊಡುವ ಸಂಬಳ ಸರಿಯಾದ ಸಮಯಕ್ಕೆ ಕೊಡ್ತಿಲ್ವಂತೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ 28, ಕೂಡ್ಲಗಿಯ 28, ಹೂವಿನಡಗಲಿಯ 30, ಅಗರಿಬೊಮ್ಮನಹಳ್ಳಿಯ 24 ಹೊರಗುತ್ತಿಗೆ ನೌಕರರಿದ್ದಾರೆ. ಈ ನೌಕರರ ಜೊತೆ ಆಟವಾಡುತ್ತಿದೆ ಖಾಸಗಿ ಏಜೆನ್ಸಿ. ಒಬ್ಬರಿಗೆ 1 ತಿಂಗಳಿಗೆ 2800 ರೂಪಾಯಿ PF ಕಟ್ ಮಾಡಲಾಗ್ತಾ ಇದೆ. ಈ ಪ್ರಕಾರವೇ ನೋಡೋದಾದ್ರೆ 178 ಜನ ಹೊರಗುತ್ತಿಗೆ ನೌಕರರಿಗೆ ಕೇವಲ PF ಹಣದಿಂದಲೇ 1,29,02,400 ರೂಪಾಯಿ ಕೊಡಬೇಕು ಕಣ್ರಿ. ಆದ್ರೆ PF ಇರ್ಲಿ, ಸರಿಯಾಗಿ ವೇತನವೂ ಕೊಡ್ತಿಲ್ಲ ಅಂತ ನೌಕರಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ವೇತನ ನೀಡಿದ್ದೇ ಇದ್ರೆ ಬಸ್ ಬಂದ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೂ ಮನವಿ ಮಾಡಿದ್ದಾರೆ. ಆದ್ರೆ ಕಷ್ಟಪಟ್ಟು ದುಡಿಯುವ ಈ ಖಾಸಗಿ ನೌಕರಸ್ಥರಿಗೂ ಆದಷ್ಟು ಬೇಗ ವೇತನ ನೀಡಲಿ ಅನ್ನೋದೇ ನಮ್ಮ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.